ನೋಡಿ, ಇವತ್ತಿನ ಕಾಂಪ್ಲೆಕ್ಸ್ ಲೈಫ್ ಸ್ಟೈಲ್ನಲ್ಲಿ ತುಂಬ ಸಿಂಪಲ್ ವರ್ಚ್ಯೂ ಅಂದರೆ ಸಿಂಪ್ಲಿಸಿಟಿ. ಅಷ್ಟು ಈಸಿಯಾಗಿ ಅಚೀವ್ ಮಾಡೋಕ್ಕಾಗೋಲ್ಲ. ಒಂದು ಒಳ್ಳೆ ಐಡಿಯಾಗೂ ಬಹಳ ಇಂಪಾರ್ಟೆಂಟ್ ಆಗೋದೇನು ಅಂದರೆ ಸಿಂಪ್ಲಿಸಿಟಿ. ಒಬ್ಬ ಒಳ್ಳೆ ಐಡಿಯಾ ಬಾಸ್ಗೂ ಬೇಕಾಗಿರೋದಿದೆ. ಅದೇ ಥರ ಅವರ ಸಿಂಪ್ಲಿಸಿಟಿಯಿಂದ ಒಂದು ಸಿಂಪಲ್ ಆಗಿರೋ ಐಡಿಯಾನ ನಿಮ್ಮ ತಲೆ ಒಳಗೆ ಸಿಂಪ್ಲಿ ಬಿಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಿಂದು ಮತ್ತು ಅಕ್ಷಯ್ನ. ಅಕ್ಷಯ್ ಹಾಗೂ ಬಿಂದು, ನಿಮಗೆ ಸ್ವಾಗತ ನಮ್ಮ ವೇದಿಕೆಗೆ. ಥ್ಯಾಂಕ್ ಯು ಸರ್. ಟೈಟನ್ಸ್, ನಿಮಗೆ ಹೇಳ್ತಾ ಇದ್ದೀನಿ, ಇದು ಐಡಿಯಾ ಸ್ಟೇಜಲ್ಲಿದೆ. ಅದ್ರ ಪ್ರಕಾರವಾಗಿ ವ್ಯಾಲ್ಯೂಯೇಷನ್ ಮಾಡಿ. ಮತ್ತೆ ಇವರು ಅವರ ಪಿಚ್ನ ಕನ್ನಡದಲ್ಲಿ ಕೊಡ್ತಾರೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ಕಾರ ಟೈಟನ್ಸ್. ನಾನು ಬಿಂದು. ನಾನು ಅಕ್ಷಯ್. ಟೈಟನ್ಸ್, ನಿಮ್ಗೆ ನನ್ನ ಕೈಲಿರೋ ಗೊಂಬೆ ಯಾವುದು ಅಂತ ಗೊತ್ತಿದ್ಯಾ? ಟೈಟನ್ಸ್, ಇದು ಸುಮಾರು 200 ವರ್ಷಗಳಷ್ಟು ಹಳೆಯದಾದಂತಹ ನಮ್ಮ ಕರ್ನಾಟಕದ ಚನ್ನಪಟ್ಟಣದ ಮುದ್ದಿನ ಗೊಂಬೆಗಳು. ಇದು ನಮ್ಮ ಪರಂಪರೆಯ ಒಂದು ಭಾಗ ಕೂಡ ಹೌದು. ಇದನ್ನ ತಗೊಂಡು ನಮ್ಮ ಅಜ್ಜ ಅಜ್ಜಿಯಂದಿರು ನಮ್ಮ ಜೊತೆ ಆಟ ಆಡ್ತಾ ಇದ್ರು. ಇದನ್ನೇ ಬಳಸ್ಕೊಂಡು ನಮ್ಮ ಜೊತೆ ಕತೆಗಳನ್ನ ಕಟ್ತಾ ಇದ್ರು. ಕತೆಗಳನ್ನ ಹೇಳ್ತಾ ಹೇಳ್ತಾ ನಮ್ಮನ್ನ ಯಾವುದೋ ಒಂದು ಕನಸಿನ ಲೋಕಕ್ಕೆ ಕೊಂಡೊಯ್ಯೋರು. ಆದ್ರೆ ಇವತ್ತು ಈ ರೀತಿಯಾದಂತಹ ಪಾರಂಪರಿಕವಾದಂತಹ ಆಟಿಕೆಗಳು ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಪೀಳಿಗೆಗೂ ಕೂಡ ಅದರದ್ದೇ ಆದಂತಹ ಆಟಿಕೆಗಳು ಅಂತ ಇರುತ್ತೆ. ನನ್ನ ತಂದೆ ತಾಯಂದಿರು ಅವರು ಆಡ್ತಾ ಇದ್ದಂತಹ ಆಟಿಕೆಗಳ ಬಗ್ಗೆ ನಮಗೆ ಹೇಳ್ತಾ ಇದ್ರು. ನಾವು ಮುಂದಿನವರಿಗೆ ಹೇಳ್ತೀವಿ. ಇದೇ ರೀತಿ ಅದು ಮುಂದುವರ್ಕೊಂಡು ಹೋಗುತ್ತೆ. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆದಂತಹ ಕೊನೆ ಅಂತ ಇರುತ್ತೆ. ಅದ್ ನನಗೂ ಕೂಡ ಗೊತ್ತು. ಯಾಕಂದ್ರೆ ಒಂದು ಟೆಲಿಫೋನ್ ಇಂದ ಒಂದು ಮೊಬೈಲ್ ಫೋನ್ ಬಂದಿದ್ದಾಗಿರ್ಬೋದು, ಹಾಳೆಯಿಂದ ಮಾಡಿದಂತಹ ವಿಮಾನದಿಂದ ರಿಮೋಟ್ ಕಂಟ್ರೋಲ್ ವಿಮಾನ ಬಂದಿದ್ದು ಆಗಿರಬಹುದು. ಆದ್ರೆ ನಮ್ಮ ಕಲೆ ಮತ್ತು ಸಂಸ್ಕೃತಿ ಹೇಳೋದು ಒಂದು ವಸ್ತು ಅಲ್ಲ ಅಲ್ವಾ? ಇದರ ಕಥೆಯನ್ನ ನಾವು ಮುಂದಿನವರಿಗೆ ಹೇಳ್ಬೇಕಲ್ವಾ? ಇದೇ ರೀತಿ ನಮ್ಮ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯನ್ನ ಕೂಡಿಸಿ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿ ನಮ್ಮವರು ಮತ್ತು ನಮ್ಮ ಪರಿಚಯದವರನ್ನು ಒಟ್ಟುಗೂಡಿಸಲು ಮಾಡಿದಂತಹ ಈ ಒಂದು ಪ್ರಯತ್ನವೇ ಈ ಒಂದು ಆಧುನಿಕ ಆಟಿಕೆ ಬಡಲ್. ಬಡಲ್ ಬಂದು ಮರದ ರಂಬೆಗಳನ್ನು ಉಪಯೋಗಿಸಿ ಮಾಡಿರುವ ಆಟಿಕೆಗಳು. ಇದು ಮಕ್ಕಳಿಗೆ ಆಟದ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಜೊತೆಗೆ ಪರಿಸರವನ್ನು ಕಾಪಾಡುತ್ತೆ. ಇದರಲ್ಲಿರೋ ಸ್ಪೀಕರ್ ಬರೀ ಲಾಲಿ ಹಾಡು ಮತ್ತೆ ಕತೆಗಳನ್ನ ಕೇಳೋಕ್ ಮಾತ್ರ ಅಲ್ಲ, ಇದನ್ನ ಬಳಸ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಜೊತೆ ಕೂಡ ಮಾತಾಡಬಹುದು. ಯಾಕಂದ್ರೆ ಇದರಲ್ಲಿ ಪ್ರೀ ರೆಕಾರ್ಡೆಡ್ ಮೆಸೇಜಸ್ ಜೊತೆಗೆ ರಿಯಲ್ ಟೈಮ್ ಮೆಸೇಜಸ್ ಕೂಡ ನಾವು ಕಳಿಸಬಹುದು. ಮಕ್ಕಳಿಗೆ ಚಿಕ್ಕವರಿಂದಾನೇ ಪರಿಸರ ಸ್ನೇಹಿ ಅರಿವು ಮೂಡಿಸೋ ಗುರಿ ನಮ್ಮದು. ಯಾಕಂದ್ರೆ ಟೈಟನ್ಸ್, ಚಿಕ್ಕವರಿಂದ ನಾವು ಏನು ಕೇಳಿ ನೋಡಿ ಮಾಡ್ತೀವೋ ಅದೇ ತಾನೇ ನಮ್ಗೆ ಜೀವನ ಇಡೀ ನೆನಪಿರೋದು. ಸೊ ಈ ನಮ್ಮ ಟ್ರೆಡಿಷನ್ ಮತ್ತು ಟೆಕ್ನಾಲಜಿಯ ಮಿಶ್ರಣವೇ ಬಡಲ್. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಕತೆ ಇರುತ್ತೆ, ಒಂದೊಂದು ಲಾಲಿ ಹಾಡುಗಳಿರುತ್ತೆ. ಆದ್ರೆ ನಾವು ಈ ಕತೆಗಳನ್ನ, ಈ ಲಾಲಿ ಹಾಡುಗಳನ್ನ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇವರದ್ದೇ ವಾಯ್ಸ್ಗಳಲ್ಲಿ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಇದೀಗ ಜನರೇಟಿವ್ AI ನ ಬಳಸಿ ನಾವು ಯಾವುದೇ ಕಥೆಯನ್ನಾಗಲಿ ಹಾಡನ್ನಾಗಲಿ ನಾವು ನಮ್ಮ ಅಜ್ಜ ಅಜ್ಜಿ ಇವರದ್ದೇ ವಾಯ್ಸ್ಗಳಲ್ಲಿ ಕೇಳಬಹುದು. ಅಷ್ಟೇ ಅಲ್ಲದೆ ಯಾವುದೇ ನಮ್ಮ ಸಂಬಂಧಿಕರು ದೂರ ಇರಲಿ, ಒಂದು ಸಣ್ಣ ವಾಯ್ಸ್ ಮೆಸೇಜ್ ಜೊತೆಗೆ ನಾವು ಟಕ್ ಅಂತ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಒಂದು ವೇಳೆ ಈ ಆಟಿಕೆ ಬಳಕೆ ಆಗ್ತಾ ಇಲ್ಲ ಅನ್ನುವಾಗ ಇದನ್ನ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ತಿಳ್ಕೊಂಡು ನಾವು ಅದನ್ನ ಮನೆಯಲ್ಲಿ ಇಟ್ಕೋಬಹುದು. ಈ ಕಾನ್ಸೆಪ್ಟ್ ಇದೀಗ ಒಂದು ಐಡಿಯಾ ಹಂತದಲ್ಲಿದೆ. ನಮ್ಮ ಕನಸನ್ನ ನನಸು ಮಾಡೋದಕ್ಕೆ ನಾನು ನಿಮ್ಮ ಹತ್ರ 20 ಲಕ್ಷ ರೂಪಾಯಿಯಷ್ಟು ಹೂಡಿಕೆಯನ್ನ ಬಯಸ್ತಾ ಇದ್ದೀನಿ. ಟೈಟನ್ಸ್, ವಸುದೈವ ಕುಟುಂಬಕಂ ಅಂತ ಒಂದು ಮಾತಿದೆ. ನಮ್ಮ ಜಗತ್ತಿನ ಎಲ್ಲಾ ಜನರನ್ನು ಹತ್ತಿರ ತರುವಂತಹ ಒಂದು ಪ್ರಯತ್ನದಲ್ಲಿ ನೀವು ಕೂಡ ನಮ್ಮ ಜೊತೆ ಸೇರ್ಕೊಳ್ತೀರಾ ಅಲ್ವಾ? ನಮಸ್ಕಾರ. What led you to start this? ಚಿಕ್ಕಂದಿನಿಂದ ಕರ್ನಾಟಕದಲ್ಲೇ ಬೆಳೆದಿದ್ದೀನಿ. ಹಾಗಾಗಿ ಚನ್ನಪಟ್ಟಣದ ಬಗ್ಗೆ ನನಗೆ ಗೊತ್ತು. ನಾನು ಯಾವಾಗ ಚನ್ನಪಟ್ಟಣಕ್ಕೆ ವಿಸಿಟ್ ಮಾಡಿದ್ನೋ ಆಗ ನನಗೆ ಇಲ್ಲಿಯ ಜನ, ಇಲ್ಲಿಯ ಒಂದು ಕಲೆ, ಅದರ ಮೇಲೆ ನನಗೆ ಪ್ರೀತಿ ಹುಟ್ಟಿತು. ಇಲ್ಲಿಯ ಜನ ಏನಿದ್ದಾರೆ, ಅವರು ಈ ಕಲೆನ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ಜನರ ಏನೋ ಒಂದು ಕೈಗಾರಿಕೆ ಇದೆ, ಒಂದು ಇಂಟೆನ್ಸ್ನೆಸ್ ಏನಿದೆ, ಅದನ್ನ ನೋಡಿ ನಾನು ತುಂಬಾನೇ ಇನ್ಸ್ಪೈರ್ ಆದೆ. ನೋಡಿದ ಕೂಡಲೇ ನಾನು ಅನ್ಕೊಂಡೆ, ಇದು ಜಗತ್ತಿನಾದ್ಯಂತ ಇರಬಹುದು, ಇವರು ಸಿಕ್ಕಾಪಟ್ಟೆ ಗಳಿಕೆ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ನಾನು ಯಾವಾಗ ಇವ್ರನ್ನ ಭೇಟಿ ಆದ್ನೋ, ಇವ್ರ ಜೊತೆ ಮಾತಾಡಿದ್ನೋ, ಅವಾಗ ನನಗೆ ಅರ್ಥ ಆಯ್ತು ಈ ಆರ್ಟ್ ನಿಧಾನವಾಗಿ ಕೊನೆಗೊಳ್ತಾ ಇದೆ ಅಂತ. ಜೊತೆಗೆ ಇವರ ಇನ್ಕಮ್ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ. ನನ್ನ ಹೆಸರು ಚಂದ್ರು ಅಂತ. ನಾವು 30 ವರ್ಷದಿಂದನೂ ಇದನ್ನ ಕಲ್ತಿದ್ದೀವಿ. ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಂದೆಯವರಿಂದ ಇದನ್ನ ಮಾಡಿ ಈ ಸರ್ವಿಸ್ ಆಗಿದೆ. ಆರ್ಡ್ರ್ಗಳ ಕೊರತೆ ಸರ್ ನಮ್ದು, ಇನ್ನೇನು ಸಮಸ್ಯೆ ಇಲ್ಲ. ಆರ್ಡ್ರ್ಗಳ ಕೊರತೆ ಜಾಸ್ತಿ.
ಇಂತಹ ಒಂದು ಅದ್ಭುತವಾದ ಆರ್ಟ್ ಕೊನೆಗೊಳ್ತಾ ಇರೋದನ್ನ ನೋಡಿ ನನಗೆ ತುಂಬಾ ದುಃಖ ಆಯ್ತು. ಅದೇ ಕಾರಣಕ್ಕೆ ನಾನು ಯೋಚನೆ ಮಾಡಿದೆ, ನಾವ್ ಯಾಕೆ ಈ ಒಂದು ಓಲ್ಡ್ ಟ್ರೆಡಿಷನ್ ನ ಟೆಕ್ನಾಲಜಿ ಜೊತೆಗೆ ಸೇರಿಸಿ ಇದನ್ನ ನಾವು ಪೂರ್ತಿ ವರ್ಲ್ಡ್ ಅಲ್ಲಿ ತಗೊಂಡು ಹೋಗ್ಬೋದಲ್ವಾ ಅಂತ. ನೀವು ಈ ಟಾಯ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಒಂದು ಡೆಮೋ ತೋರಿಸ್ಬೋದಾ? We would like to show you a demo of ಯಾ that. ಪ್ಲೀಸ್ ತೋರಿಸಿ, ನಮಗೆ ತೋರಿಸಿ. ಈ ಒಂದು ಟಾಯ್ ಏನಿದೆ ಇದು ಸಸ್ಟೈನಬಲ್ ವುಡ್ ಮೆಟೀರಿಯಲ್ ಇಂದ ರೆಡಿ ಆಗಿದೆ. ಇದು ನಮ್ಮ ಅದೇ ಕ್ರಾಫ್ಟ್ಮನ್ಶಿಪ್ ಇಂದ ರೆಡಿ ಆಗಿದೆ ಅಂಡ್ ಇದು ನ್ಯಾಚುರಲ್ ಕಲರ್ ಕೂಡ ಹೌದು. ಇದಕ್ಕೆ ನಾವು ಒಂದು ಬೇಸಿಕ್ ಪ್ರೋಟೋಟೈಪ್ ಮಾಡಿದೀವಿ. ಇದೊಂದು ಜೋಗುಳ ಆಡುವಂತ ಟಾಯ್. ನಾವು ಇದಕ್ಕೆ ಸ್ವಲ್ಪ ಮೂಮೆಂಟ್ ಕೊಟ್ರೆ ನೀವು ಟಚ್ ಕೂಡ ಮಾಡ್ಬೋದು ಈ ತರ. ಮೊದಲನೇದಾಗಿ ಅಕ್ಷಯ್ ಅವರೇ ಮತ್ತೆ ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. Thank ಅದೇ you, ನೀವು sir. ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರಿ ಅದು ಕನ್ನಡ. ಕನ್ನಡ. ಹಾ, ತುಂಬಾ ಸ್ವೀಟ್ ಆಗಿರೋ ಲ್ಯಾಂಗ್ವೇಜ್, ಕೇಳೋದಕ್ಕೆ ತುಂಬಾ ಮಜಾ ಬರ್ತಿತ್ತು. Thank you, ಥ್ಯಾಂಕ್ ಯು, ಇಟ್ Thank ವಾಸ್ you, ವೆರಿ sir. ವೆಲ್ ಡನ್. ನಿಜವಾಗ್ಲೂ ನಮ್ಮ ಭಾಷೆ ತುಂಬಾ ಸ್ವೀಟ್ ಆಗಿದೆ ಸರ್. ಆಡಿಯನ್ಸ್ಗೂ ಅಷ್ಟೇ ಮಜಾ ಬಂದಿರ್ಬೋದು. ಸೊ ನಾನು ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡ್ತೀನಿ. ಎಸ್ ಎಸ್ ಎಸ್. ಸೊ ನೀವು ನಿಮ್ಮ ವೋಟಿಂಗ್ ಮೀಟರ್ಸ್ನ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ನಿಮ್ಮ ಪ್ರಕಾರ ಅಂತ, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ಜನಕ್ಕೆ ಅನ್ನಿಸ್ತಾ ಇದೆ ಇದ್ರ ಅವಶ್ಯಕತೆ ಇದೆ ಅಂತ. ಈ ತರ ಟಾಯ್ ಇದ್ರೆ ಖುಷಿನೇ ಅಲ್ವಾ? ಐ ವಿಲ್ ಓಪನ್ ದ ಫ್ಲೋರ್ ಫಾರ್ ಯು. ನೀವು ಏನೇ ಬಿಸ್ನೆಸ್ ಮಾತಾಡೋದಾದ್ರು, ನಿಮ್ಮ ಪ್ರಶ್ನೆ ಕೇಳೋದಾದ್ರು, ಇವರು ಪ್ರೋಟೋಟೈಪ್ ರೆಡಿ ಮಾಡಿದ್ದಾರೆ. ಮುಂದೆ ಹೇಗೆ ತಗೊಂಡೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಸೊ ಅಕ್ಷಯ್, ಮೊದಲನೇದಾಗಿ ಮತ್ತೆ ಬಿಂದು, ಐ ಥಿಂಕ್ ನೀವು ಮಾಡಕ್ ಹೊರಟಿರೋದು ಈ ನಿಮ್ಮ ಕಲ್ಚರಲ್ ವ್ಯಾಲ್ಯೂಸ್ ಮಕ್ಳಿಗೆ ಹೇಗೆ ಪರಿಚಯಿಸ್ತಾ ಇದ್ದೀರಾ. ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಗೆಸ್ಚರ್. ಮತ್ತೆ ನೀವೀಗ ಹೇಳಿದ್ರಿ ಇದು AI ಎನೇಬಲ್ಡ್ ಅಂತ. ಮತ್ತೆ ಯಾರ್ ವಾಯ್ಸ್ ಬೇಕಾದ್ರೂ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಯಾರ್ ವಾಯ್ಸ್ ಬೇಕಾದ್ರೂ ಮಾಡ್ಬೋದು ಅಂತ. ಮತ್ತೆ ನನಗೆ ಇಲ್ಲಿ ಎಲ್ಲ ಸಾಂಗ್ಸ್ ಲೆಟ್ಸೆ ನನ್ನ ತಾಯಿ ವಾಯ್ಸ್ ಅಲ್ಲಿ ಬೇಕು ಅಂತ, ಅದನ್ನ ಹೇಗೆ ಮಾಡ್ತೀರಾ? We are trying to create an app where if we write a story, then using generative AI, ಇದು ಆ ವಾಯ್ಸ್ನ ಕನ್ವರ್ಟ್ ಮಾಡಿ ಒಂದಷ್ಟು ಅಜ್ಜಿಯರ ವಾಯ್ಸ್ಗೆ ಪ್ರೊವೈಡ್ ಮಾಡುತ್ತೆ ವಿತ್ ಸಮ್ ಸ್ಯಾಂಪಲ್ಸ್. ನಮ್ಮನೇಲಿ ಈ ಆಟೋ, ಟೋನೀಸ್, ಸೂಪರ್ ಬಾಡಿ ಥರ ಪ್ರಾಡಕ್ಟ್ಸ್ ಇದಾವೆ. ಅಲ್ಲಿ ಈ ಫಂಕ್ಷನಾಲಿಟಿ ಆದಾಗ ಈಗ ಮಾರ್ಕೆಟಲ್ಲಿ ಈಗಾಗಲೇ ಈ ಥರ ಪ್ರಾಡಕ್ಟ್ಸ್ ತುಂಬ ಎಕ್ಸಿಸ್ಟ್ ಇದಾವೆ. ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗಿಲ್ಲ. ಅವು 2,000-3,000ಕ್ಕಿಂತ ಟಾಯ್ಸ್ ಸಿಗ್ತವೆ. ಆ ಮಾರ್ಕೆಟಲ್ಲಿ ನೀವು ನಿಮ್ಮ ಟಾಯ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತೆ ಯಾವ ಪ್ರೈಸ್ಗೆ ಪ್ಲೇಸ್ ಮಾಡ್ತೀರಾ? Okay. So, first thing is that we are promoting sustainability by using wood. ಮತ್ತೆ ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿರುವಂತ ಆಪ್ಷನ್ಸ್ ಅಲ್ಲಿ ಇದು ಒಂದು. ಸೊ ಕರೆಂಟ್ಲಿ ಇದರ ಪ್ರೈಸಿಂಗ್ ಏನಂದ್ರೆ ಸಮ್ವೇರ್ ಅರೌಂಡ್ 900, ಮತ್ತೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಮ್ವೇರ್ ಅರೌಂಡ್ 700. ಮತ್ತೆ AI ಇಂಟಿಗ್ರೇಟೆಡ್ ವಿತ್ ದ ಆಪ್ ವರ್ಷನ್ ವಿ ಆರ್ ಟಾಕಿಂಗ್ ಅಬೌಟ್, ದಟ್ಸ್ ಅಂಡರ್ R&D. ಮತ್ತೆ ಅದು ಮಾರ್ಕೆಟ್ ಬಂದ್ರೆ ವಿತಿನ್ ಲೈಕ್ 3 months it will be somewhere around 1,500 plus subscription fees, which is going to be minimal. ಮತ್ತೆ ಈ ಬೊಂಬೆಗಳ ಜೊತೆ ನಮ್ಮ ಓಲ್ಡರ್ ಜನರೇಷನ್ ಆಲ್ರೆಡಿ ಆಟ ಆಡಿದ್ದಾರೆ. ಮತ್ತೆ ಅದನ್ನ ಅವರು ಅವರ ಕಿಡ್ಸ್ ಮತ್ತೆ ಗ್ರ್ಯಾಂಡ್ ಕಿಡ್ಸ್ಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ. ಸೊ ವಿ ಆರ್ ನಾಟ್ ಜಸ್ಟ್ ಸೆಲ್ಲಿಂಗ್ ಅ ಟಾಯ್, ವಿ ಆರ್ ಸೆಲ್ಲಿಂಗ್ ಎನ್ ಎಮೋಷನ್. ಮತ್ತೆ ಆ ಬೇಸಿಸ್ ಮೇಲೆ ವಿ ವಾಂಟ್ ಟು ಕನೆಕ್ಟ್ ಎವ್ರಿ ಒನ್. ಸಂದೇಶ್ ಅವರೇ, ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಈ ಪೂರ್ತಿ ಐಡಿಯಾದ ಬಗ್ಗೆ? ನಂದೊಂದು ಡಿಫ್ರೆಂಟ್ ಆ್ಯಂಗಲ್ಲೇ ಇದೆ ಇದಕ್ಕೆ. ನನ್ನ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಅದೇ ನೀವು ಇದನ್ನ ಆಸ್ ಎ ಗಿಫ್ಟಿಂಗ್ ಐಟಮ್, ಅಂದ್ರೆ ಸೆಟ್ ಆಫ್ ಗಿಫ್ಟಿಂಗ್ ಐಟಮ್ಸ್ ಅಂತ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಮ್ಮ ದೇಶದಲ್ಲಿ ಸುಮಾರು ರಿಲಿಜಿಯಸ್ ಸಾಂಗ್ಸ್ ಇದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸುಂದರಕಾಂಡ ಅಥವಾ ಹನುಮಾನ್ ಚಾಲೀಸ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು. ಅದೇ ನೀವು ಇದಕ್ಕೆ ರಿಲಿಜಿಯಸ್ ಆಂಗಲ್ ಕೊಟ್ರೆ ಟಾಯ್ಗಳಿಗೆ, ಬಹುಶಃ ಅವಾಗಿದು ವರ್ಕೇಬಲ್ ಆಂಗಲ್ ಆಗ್ಬಿಡ್ಬೋದು ನಿಮ್ಗೆ ಬಿಸ್ನೆಸ್ಗೆ. ಆ ರಿಲಿಜಿಯಸ್ ಪ್ರಾಡಕ್ಟ್ನ ಅವಶ್ಯಕತೆ ತುಂಬಾ ಇದೆ ನಮಗೆ. ನಾನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ ನಿಮ್ಮ ಬೆನಿಫಿಟ್ಗೋಸ್ಕರ ಫ್ರಮ್ ಎಕ್ಸ್ಪೀರಿಯನ್ಸ್. ನನಗನ್ಸೋದಿಲ್ಲ ನೀವು ಆ್ಯಪ್ ಮಾಡಬೇಕು ಅಂತ. ಬಿಕಾಸ್ ನೋ ಬಡಿ ವಿಲ್ ಗಿವ್ ಯು ರಿಯಲ್ ಎಸ್ಟೇಟ್ ಆನ್ ದ ಫೋನ್. ನೀವು ಮಾಡಿದ್ರು ಕೂಡ ಈ ಆ್ಯಪ್ನ ನಿಮಗೆ ರಿಯಲ್ ಎಸ್ಟೇಟ್ ಸಿಗೋದಿಲ್ಲ. ಪ್ರೊಫೆಸರ್ ರಿಚಾ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಇನ್ನೊಂದು ಆಸ್ಪೆಕ್ಟ್ ನಾನು ಯೋಚನೆ ಮಾಡ್ತಿರೋದೇನೆಂದ್ರೆ, ನೀವು ಎಕೋಜನ್ ಕಮ್ಮಿ ಇಟ್ಟಿದ್ದೀರಾ ಅಂತ. ನೀವೀಗ ಬ್ರ್ಯಾಂಡಿಂಗ್ ಕೂಡ ಬಡಲ್ ಮಾಡ್ತಿದ್ದೀರಾ, ಸೊ ದ್ಯಾಟ್ಸ್ ಗುಡ್. ಬಟ್ ಆ ರಿಲಿಜಿಯಸ್ ಆಂಗಲ್ ಅಲ್ಲಿ ನೀವು ಹೋದಾಗ ಒಂದು ಹೊಸ ಹೆಸರನ್ನ ತರೋದಕ್ಕೆ ನೋಡಿ ನೀವು
ನಮ್ಮ ಈ ಐಡಿಯಾಲಿ ಐ ವುಡ್ ಸೇ ದಟ್ ಸರ್ಟನ್ಲಿ ಒಂದು ಪೊಟೆನ್ಷಿಯಲ್ ಇದೆ ಅಂತ. ನೀವು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದಿರೋದ್ರಿಂದ ನನ್ನ ಪ್ರಕಾರ ನೀವು ಹೆಂಗ್ ವರ್ಕ್ ಮಾಡ್ತೀರಾ ಅಂತ ನೋಡೋಣ, ಎಲ್ಲದೂ ಹೇಗೆ ಕೋಆಪರೇಟ್ ಮಾಡ್ತೀರಾ ಅಂತ ನೋಡೋಣ ನಾವು. ಆ 20 ಲಕ್ಷ ಯಾಕೆ ಬೇಕು ನಿಮ್ಗೆ? ನಾವು ಕೇಳಿದ 20 lakhs ಬಂದು ವಾಸ್ ಫಾರ್ ವಿತಿನ್ 1 month. We would pilot these products into market that's there in all different designs. And currently ನಾವು app idea ಏನ್ ಹೇಳಿದ್ವಿ that's under R&D. So within 3 months we would be able to pilot that also into the market. So after you revisited, this is too early to give you any offer or discuss anything. Maybe ನೀವು ಅದ್ರ ಮೇಲೆ ವರ್ಕ್ ಮಾಡಿ ಅಥವಾ ನೆಕ್ಸ್ಟ್ ಸೀಸನ್ ಅಲ್ಲೋ ಅಥವಾ ಸ್ವಲ್ಪ ದಿನ ಆದ್ಮೇಲೋ ಯು ರೀಚಸ್ ಔಟ್ಸೈಡ್ ಐಡಿಯಾ ಬಾಸ್. ಆದ್ರೆ ಐಡಿಯಾ ಬಾಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಇನೋವೇಟಿವ್ ಉಪಾಯಗಳು ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಬರ್ತಾ ಇದ್ದಾವೆ ಅಂಡ್ ಐ ರಿಯಲಿ ರೆಸ್ಪೆಕ್ಟ್ ವಾಟ್ ಯು ಆರ್ ಡೂಯಿಂಗ್. We are totally open to work on something where you can integrate that spiritual aspect. ಐಡಿಯಾ ಬಾಸಲ್ಲಿ ಬಂದಂತಹ ಉದ್ದೇಶ ಬರೀ ಫಂಡಿಂಗ್ ತಗೊಳ್ಳೋದು ಮಾತ್ರ ಆಗಿರಲಿಲ್ಲ. ನಾನು ಒಬ್ಬ ಮೆಂಟರ್ನ ಕೂಡ ಹುಡುಕ್ತಾ ಇದ್ದೆ ಸರ್. ಸೊ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕನ್ಸಿಡರ್ ದಿಸ್ ಆ್ಯಂಡ್ ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್. ಅದೇ ನೀವು ಈ ಪ್ಲಾಟ್ಫಾರ್ಮಲ್ಲಿ ರಿಲಿಜಿಯಸ್ ಆ್ಯಂಗಲ್ ಹಾಕಬೇಕು ಅಂದರೆ ದೆನ್ ಐ ವಿಲ್ ಸ್ಟಾರ್ಟ್ ವಿತ್ 10 lakh ಫಂಡಿಂಗ್. ಲೆಟ್ಸ್ ಸಿ ವೇರ್ ಇಟ್ ಗೋಸ್. ಮತ್ತೆ ಮುಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಉಳಿದಿರೋ ಟೈಟನ್ಸ್ ಏನಾದರೂ ಆ್ಯಡ್ ಮಾಡೋಕೆ ಇಷ್ಟಪಡ್ತೀರಾ? ನಿಮ್ಮ ಸ್ಟೇಟ್ನ ಮತ್ತೆ ನಿಮ್ಮ ಏರಿಯಾ ಕಲ್ಚರ್ನ ನೀವು ಮುಂದೆ ತಗೊಂಡ್ ಬರ್ತಾ ಇದ್ದೀರಾ. ಹಾಗಾಗಿ ಸಂದೇಶ್ ಅವರೇ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದಿಸ್. ಇವತ್ತು ನಾನು ಕೈ ಜೋಡ್ಸೋಕ್ಕಾಗಲ್ಲ, ಬಟ್ ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಕರ್ನಾಟಕದ ಲೆಗಸಿನ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. Thank you so much. ಥ್ಯಾಂಕ್ ಯು sir. ಸೋ ಮಚ್ ಸರ್. ಫಾರ್ ಆಲ್ ದ ಗೈಡೆನ್ಸ್ ಐ ಆಮ್ ಸರ್ಟನ್ಲಿ ದೇರ್. ಅಂದ್ರೆ ಇದನ್ನ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ಮಾಡೋದು, ಪ್ರಾಡಕ್ಟ್ ಹೇಗೆ ಮಾಡೋದು, ಐ ಆಮ್ ವೆರಿ ಹ್ಯಾಪಿ ಟು. ನನ್ಗನ್ಸುತ್ತೆ ಈ ಬಿಸ್ನೆಸ್ ಮಾಡೆಲ್ ಏನಿದೆ ಇದು ನನಗೆ ವೈಬಲ್ ಅಂತ ಅನ್ನಿಸ್ತಾ ಇಲ್ಲ. ಇದನ್ನ ಪಿಬೆಟ್ ಮಾಡ್ಬೇಕಾಗುತ್ತೆ. ಅಂಡ್ ಐ ಥಿಂಕ್ ನಿಮ್ಗೆ ತುಂಬಾ ದೊಡ್ಡ ದಿಗ್ಗಜರ ಗೈಡೆನ್ಸ್ ಸಿಕ್ಕಿದೆ. ಹಾಗಾಗಿ ಐ ಥಿಂಕ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಐ ಥಿಂಕ್ ನೀವು ಎಲ್ಲದಕ್ಕಿಂತ ಮುಂಚೆ ಒಂದು ಸಂದೇಶ್ ಅವರ ಗೈಡೆನ್ಸ್ ಕೆಳಗಡೆ ಒಂದು ಚಿಕ್ಕ ಬಿಸ್ನೆಸ್ನ ಮಾಡಬೇಕಾಗತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದಟ್ ಶುಡ್ ಟೇಕ್ ಮಚ್ ಟೈಮ್, ಎಫರ್ಟ್ಸ್ ಆರ್ ಮನಿ, ಬಿಕಾಸ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಒಂದು ವೇಳೆ ಆ ಗೈಡೆನ್ಸ್ ಮುಂದೆ ಹೋದರೆ ಆಗ ಪೊಟೆನ್ಷಿಯಲಿ ವಿ ಆರ್ ಆಲ್ ಅವೈಲಬಲ್ ಟು ಗಿವ್ ಯು ಮೋರ್ ಗೈಡೆನ್ಸ್. ಮತ್ತಿದನ್ನ ಇನ್ನೂ ಮುಂದುವರಿಸ್ಬೋದು. ಪವನ್ಜಿ ಅವರೇ, ನಿಮಗೆ ನಾನು ಹೇಳಲೇಬೇಕು ಮತ್ತು ನಿಮ್ಮಿಬ್ರಿಗೂ ಹೇಳಬೇಕು, ಇಲ್ಲಿ ತನಕ ಯಾರ್ಯಾರಿಗೆ ಸಂದೇಶ್ ಅವರು ಮೆಂಟರ್ಶಿಪ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರು ಬೇರೆ ಟ್ರಾಜೆಕ್ಟರಿನಲ್ಲೇ ಹೋಗ್ತಾರೆ. ಅವರ ಪೇಸೇ ಬದಲಾಗಿ ಹೋಗುತ್ತೆ. ಅವರು ದುಡ್ಡು ಹಾಕೋದು ಅಷ್ಟೇ ಅಲ್ಲ, ಅವರ ಇಂಟ್ರೆಸ್ಟ್ನು ಕೂಡ ಹಾಕಿ ಪೂರ್ತಿಯಾಗಿ ಇನ್ವಾಲ್ವ್ ಕೂಡ ಆಗ್ತಾರೆ. ಅವರು ನಾಳೆ ನಿಮ್ಮ ಆಫೀಸ್ಗೂ ಬರ್ಬೋದು, ನಿಮ್ಮ ಜೊತೆ ಕೆಲಸನೂ ಮಾಡ್ಬೋದು ಮತ್ತು ಅಲ್ಲಿಂದ ನಿಮ್ಮನ್ನ ಓಡಿಸ್ಲೂಬೋದು, ಹೇಳೋಕ್ಕಾಗಲ್ಲ. ಸೊ ನೀವು ಯೋಚನೆ ಮಾಡಿ, ನೀವು ಕೈ ಮಿಲಾಯಿಸೋದಾದ್ರೆ ಸಂದೇಶ್ ಅವರು ಓಕೆ ಅಂದಿದ್ದಾರೆ. ಹಾಗಾದ್ರೆ ಕೈ ಮಿಲಾಯಿಸ್ತೀರಾ? Yes, sir. ಹಾ, ಖಂಡಿತ. ಬನ್ನಿ. ಏಯ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್. ಸೊ ಟೈಟನ್ಸ್, ನಮ್ಮ ವೇದಿಕೆ ಮೇಲೆ ಐಡಿಯಾ ಬಾಸ್ ಬರ್ತಾರೆ, ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ, ಮತ್ತೆ ಇವತ್ತು MSME ಸೆಕ್ಟರಿಂದ ಕೂಡ ಸತೀಶ್ ಶೆಟ್ಟಿ ಅವರು ಸೇರ್ಕೊಂಡಿದ್ದಾರೆ. ಅವರು ತಲೋಜಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ. ಸತೀಶ್ ಅವರೇ, ನಾನು ನಿಮಗೆ ಕೇಳಬೇಕು, ನಿಮ್ಮ ಅಸೋಸಿಯೇಷನ್ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ನಿಮ್ಮ ಜೊತೆ ಅಂದಾಜು 1623 ಇಂಡಸ್ಟ್ರಿಗಳಿವೆ. ನಮ್ಮ ಸೆಕ್ಟರ್ಗಳು ಬಂದು ಇಂಜಿನಿಯರಿಂಗ್, ಫಾರ್ಮಾಸ್ಯೂಟಿಕಲ್, ಇಂಟರ್ಮೀಡಿಯೇಟ್, ಸೀ ಫುಡ್ಸ್, ಇಷ್ಟೊಂದು ವಿಧಗಳಿವೆ. ಐಡಿಯಾ ಬಾಸ್ನ ವೇದಿಕೆ ಮೇಲೆ ನಾವು ಯಾವ ರೀತಿ ಐಡಿಯಾಸ್ಗಳನ್ನ ತರ್ತೀವೋ ಅದರಿಂದ MSME ಸೆಕ್ಟರ್ಗೆ ಏನು ಲಾಭ ಆಗುತ್ತೆ? ನಾವು ಹೊಸ ಹೊಸ ಐಡಿಯಾಗಳನ್ನ ಯೋಚನೆ ಮಾಡ್ತಾ ಇರ್ತೀವಿ. ಹೊಸ ಎಕ್ಸ್ಪಾನ್ಷನ್ ಇಂಡಸ್ಟ್ರಿ 750 ಎಕರಲ್ಲಿ ಆಗ್ತಾ ಇದೆ. ನಾವು ಇನ್ನೂ ಹೊಸ ಐಡಿಯಾಗಳಿಗೆ ಹುಡ್ತಾ ಇದೀವಿ. ಏನಂದ್ರೆ ಪ್ರೊಡಕ್ಷನ್ ಇಂದ ಮ್ಯಾನುಫ್ಯಾಕ್ಚರ್ ವರೆಗೂ ದೊಡ್ಡದಾಗಿ ಸೆಟಪ್ ಆಗಬೇಕು ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು. ನಾವು ಇದನ್ನ ತುಂಬಾ ದೊಡ್ಡದಾಗಿ ಮಾಡಬೇಕು ಅನ್ಕೊಂಡಿದೀವಿ. ಥ್ಯಾಂಕ್ ಯು ಸತೀಶ್ ಅವರೇ. ನಾವು ಆಸೆ ಪಡ್ತೀವಿ ನೀವು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರೋ Thank you. ಆ ಯೋಚನೆಗೆ ಲಾಭ ಸಿಗ್ಲಿ, ಇಲ್ಲಿಂದ ಅಂತ ಐಡಿಯಾ ಸಿಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.